ಥ್ಯಾಂಕ್ ಯು. ನಾನು ಧಾರವಾಡದ ವರದಿಗಾರ ನಾಗರಾಜ್. ಧಾರವಾಡದಲ್ಲಿ ಏನು ಶಾಸಕ ವಿನಯ್ ಕುಲಕರ್ಣಿ ಅವರ ಪರ ಕೇಳಿ ಬಂದಿರತಕ್ಕಂತ ಈ ಒಂದು ಆರೋಪದಲ್ಲಿ ಇವತ್ತು ಅಭಿಮಾನಿಗಳು ಮತ್ತು ಬೆಂಬಲಿಗರೊಂದು ಮೌನ ಮೆರವಣಿಗೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರಾಗಿರ್ಬೋದು ಮತ್ತು ಬೆಂಬಲಿಗರು ಅಭಿಮಾನಿಗಳು ಕೂಡ ಭಾಗಿಯಾಗಿರ್ತಾರೆ. ಸಾಕಷ್ಟು ಜನರು ಕೂಡ ವಿನಯ್ ಕುಲಕರ್ಣಿ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ಈಗ ಮೌನ ಮೆರವಣಿಗೆ ಕೂಡ ನಡೆಸ್ತಾ ಇರ್ತಕ್ಕಂಥ ನಗರದ ಕಲಾಭವನದಿಂದ ಆರಂಭಗೊಂಡಿರ್ತಕ್ಕಂಥ ಈ ಒಂದು ಮೌನ ಮೆರವಣಿಗೆಯನ್ನು ಕೆಸಿಸಿ ಬ್ಯಾಂಕ್ ವರೆಗೂ ಕೂಡ ಈ ಒಂದು ಮೌನ ಮೆರವಣಿಗೆ ಕೂಡ ನಡೀತಾ ಇರ್ತಕ್ಕಂಥ ಮೌನ ಮೆರವಣಿಗೆಯಲ್ಲಿ ಸಾಕಷ್ಟು ಗ್ರಾಮೀಣ ಕ್ಷೇತ್ರದಿಂದ ಇರಬಹುದು ಮತ್ತು ಧಾರವಾಡದಲ್ಲಿ ಇರ್ತಕ್ಕಂಥ ಸಾಕಷ್ಟು ಅಭಿಮಾನಿಗಳು ಮತ್ತು ಬೆಂಬಲಿಗರು ಕೂಡ ಈ ಒಂದು ಮೌನ ಮೆರವಣಿಗೆಯಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥ ಸಾಕಷ್ಟು ಜನರಿದ್ದಾರೆ. ಸಾಕಷ್ಟು ಈಗಾಗಲೇ ಮೆರವಣಿಗೆ ಕೂಡ ಆರಂಭಗೊಂಡು ಈಗಾಗಲೇ ಮೆರವಣಿಗೆ ಕೂಡ ಸಾಗ್ತಾ ಇರ್ತಕ್ಕಂಥ ಮೆರವಣಿಗೆಯಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಈಗಾಗಲೇ ಈ ಒಂದು ತೀರ್ಪು ಬಂದಿದೆ. ಈ ಒಂದು ತೀರ್ಪನ್ನ ಈಗ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಮಾಡಬಹುದು. ಈಗಾಗಲೇ ಈ ಒಂದು ಮೆರವಣಿಗೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇರಬಹುದು. ಏನು ವಿನಯ್ ಕುಲಕರ್ಣಿ ಅವರ ವಿರುದ್ಧ ಏನು ಷಡ್ಯಂತ್ರ ಮಾಡಿ ಈ ಒಂದು ಪ್ರಕರಣದಲ್ಲಿ ಅವರನ್ನ ಸಿಕ್ಕಿಸಿ ಹಾಕುವಂತ ಕೆಲಸ ಆಗಿದೆ ಅಂತ ಆರೋಪವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ಸಾಕಷ್ಟು ಅಭಿಮಾನಿಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಏನು ಸಾಕಷ್ಟು ಈ ಒಂದು ಮೆರವಣಿಗೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡುವಂತ ಕೆಲಸಗಳು ಕೂಡ ಆಗಿರ್ತಕ್ಕಂಥದ್ದು. ಮೆರವಣಿಗೆ ಯುದ್ಧಕ್ಕೂ ಕೂಡ ಯಾವುದೇ ಒಂದು ಘೋಷಣೆಗಳನ್ನ ಕೂಗದೆ ಈಗಾಗಲೇ ಮೌನವಾಗಿ ಈ ಒಂದು ಮೆರವಣಿಗೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮೆರವಣಿಗೆ ಸಾಕಷ್ಟು ಈಗಾಗಲೇ ಸಾಗ್ತಾ ಇರ್ತಕ್ಕಂಥದ್ದು. ಮೆರವಣಿಗೆ ಯುದ್ಧಕ್ಕೂ ಜನರು ಯಾವುದೇ ಒಂದು ಘೋಷಣೆ ಆಗಿರ್ಬೋದು, ಜಯಕಾರಗಳಿರ್ಬೋದು ಯಾವುದನ್ನು ಕೂಗ್ತಾ ಇಲ್ಲ. ಅಂದ್ರೆ ಸ್ವಯಂ ಪ್ರೇರಿತವಾಗಿ ಅಭಿಮಾನಿಗಳಾಗಿರ್ಬೋದು ಮತ್ತು ಬೆಂಬಲಿಗರು ಅವರಷ್ಟೇ ಕೂಡ ಈಗ ಭಾವಚಿತ್ರವನ್ನು ಹಿಡಿದುಕೊಂಡು ಅವರಿಗೆ ನ್ಯಾಯ ಸಿಗಬೇಕು ಅಂದ್ರೆ ಸತ್ಯಮೇವ ಜಯತೆ ಕಾಣದ ಕೈಗಳ ಹೆಸರಿನಲ್ಲಿ ಬಯಲಾಗಿದೆ ಅನ್ನುವಂತ ಒಂದು ಈ ಒಂದು ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂತ ಒಂದು ಘೋಷಣೆ ಬ್ಯಾನರ್ಗಳನ್ನು ಹಿಡಿದುಕೊಂಡು ಇಲ್ಲಿ ಪ್ರತಿಭಟನೆ ಈಗಾಗಲೇ ಮೌನ ಪ್ರತಿಭಟನೆಯಲ್ಲಿ ಕೂಡ ಮಾಡ್ತಾ ಇರತಕ್ಕಂಥದ್ದು. ಅವೇನು ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು. ಇಲ್ಲಿ ಜನನಾಯಕ ವಿಕೆ ಕುಟುಂಬಕ್ಕೆ ನಮ್ಮ ಬೆಂಬಲ ಅನ್ನುವಂತ ಕೂಡ ಪೋಸ್ಟರ್ ಗಳನ್ನ ಹಿಡಿದುಕೊಂಡು ಇಲ್ಲಿ ಮೆರವಣಿಗೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಮೆರವಣಿಗೆಯಲ್ಲಿ ಸಾಕಷ್ಟು ಜನರು ಕೂಡ ಇದೆ. ಇಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಇದೆ. ಅವರು ಕೂಡ ಇಲ್ಲಿ ಈ ಮೌನ ಮೆರವಣಿಗೆ ಏನು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರನ್ನ ತೇಜೋವಧಿ ಮಾಡಲಿಕ್ಕೆ, ಅವರ ಶಕ್ತಿಯನ್ನು ಕುಂದಿಸಲಿಕ್ಕೆ, ಕುತಂತ್ರವನ್ನು ಮಾಡಿದಂತವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಈ ಕಪ್ಪು ಬಟ್ಟೆ ಪ್ರದರ್ಶನ ಹಾಗೂ ಮೌನ ಮೆರವಣಿಗೆ ಈ ರಾಜ್ಯದ ಮೇರು ನಾಯಕ, ಧಾರವಾಡ 71 ಕ್ಷೇತ್ರದ ಶಾಸಕರ ತೇಜೋವಧಿ ಮಾಡಲಿಕ್ಕೆ ಎಲ್ಲ ಕುತಂತ್ರಿಗಳು ಸೇರಿ ಇವತ್ತು ಈ ಕೆಲಸವನ್ನು ಮಾಡಿದ್ದಾರೆ. ಇದು ಯಾವುದೇ ನ್ಯಾಯಾಲಯದ ವಿರುದ್ಧ ಹೋರಾಟ ಅಲ್ಲ. ನ್ಯಾಯಾಲಯದ ನ್ಯಾಯಕ್ಕೆ ನಾವು ತಲೆಬಾಗಿದ್ದೇವೆ, ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ. ಆದ್ರೆ ಈ ಕುತಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ, ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಶಕ್ತಿಯನ್ನು ಬಲಪಡಿಸಲಿಕ್ಕೆ ನಾವು ಸದಾ ನಿಮ್ ಜೊತೆ ಇದ್ದೇವೆ ಅನ್ನುವಂತ ಸಂದೇಶವನ್ನು ನೀಡಲಿಕ್ಕೆ ಈ ಕಪ್ಪು ಬಟ್ಟೆ ಮೆರವಣಿಗೆ. ಇದು ಏನು ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ಕೂಡ ಹೇಳ್ತಾ ಇರ್ತಕ್ಕಂಥ ಈ ಒಂದು ಕಪ್ಪು ಬಟ್ಟೆ ಪ್ರದರ್ಶನ ನಮ್ದು ನ್ಯಾಯಾಲಯದ ವಿರುದ್ಧವಲ್ಲ, ಈ ಒಂದು ಷಡ್ಯಂತ್ರದ ರೂಪಿಸಿರ್ತಕ್ಕಂಥ ವಿರುದ್ಧ ಒಂದು ಮೌನ ಮೆರವಣಿಗೆಯನ್ನು ಮಾಡ್ತಾ ಇದೀವಿ ಅಂತ ಮತ್ತೆ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಥ್ಯಾಂಕ್ ಯು. ನಾನು ಧಾರವಾಡದ ವರದಿಗಾರ ನಾಗರಾಜ್. ಧಾರವಾಡದಲ್ಲಿ ಏನು ಶಾಸಕ ವಿನಯ್ ಕುಲಕರ್ಣಿ ಅವರ ಪರ ಕೇಳಿ ಬಂದಿರತಕ್ಕಂಥ ಈ ಒಂದು ಆರೋಪದಲ್ಲಿ ಇವತ್ತು ಅಭಿಮಾನಿಗಳು ಮತ್ತು ಬೆಂಬಲಿಗರೊಂದು ಮೌನ ಮೆರವಣಿಗೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರಾಗಿರ್ಬೋದು ಮತ್ತು ಬೆಂಬಲಿಗರು ಅಭಿಮಾನಿಗಳು ಕೂಡ ಭಾಗಿಯಾಗಿರ್ತಾರೆ. ಸಾಕಷ್ಟು ಜನರು ಕೂಡ ವಿನಯ್ ಕುಲಕರ್ಣಿ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ಈಗ ಮೌನ ಮೆರವಣಿಗೆ ಕೂಡ ನಡೆಸ್ತಾ ಇರ್ತಕ್ಕಂಥ ನಗರದ ಕಲಾಭವನದಿಂದ ಆರಂಭಗೊಂಡಿರ್ತಕ್ಕಂಥ ಈ ಒಂದು ಮೌನ ಮೆರವಣಿಗೆಯನ್ನು ಕೆಸಿಸಿ ಬ್ಯಾಂಕ್ ವರೆಗೂ ಕೂಡ ಈ ಒಂದು ಮೌನ ಮೆರವಣಿಗೆ ಕೂಡ ನಡೀತಾ ಇರ್ತಕ್ಕಂಥ ಮೌನ ಮೆರವಣಿಗೆಯಲ್ಲಿ ಸಾಕಷ್ಟು ಗ್ರಾಮೀಣ ಕ್ಷೇತ್ರದಿಂದ ಇರಬಹುದು ಮತ್ತು ಧಾರವಾಡದಲ್ಲಿ ಇರ್ತಕ್ಕಂಥ ಸಾಕಷ್ಟು ಅಭಿಮಾನಿಗಳು ಮತ್ತು ಬೆಂಬಲಿಗರು ಕೂಡ ಈ ಒಂದು ಮೌನ ಮೆರವಣಿಗೆಯಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥ ಸಾಕಷ್ಟು ಜನರಿದ್ದಾರೆ. ಸಾಕಷ್ಟು ಈಗಾಗಲೇ ಮೆರವಣಿಗೆ ಕೂಡ ಆರಂಭಗೊಂಡು ಈಗಾಗಲೇ ಮೆರವಣಿಗೆ ಕೂಡ ಸಾಗ್ತಾ ಇರ್ತಕ್ಕಂಥ ಮೆರವಣಿಗೆಯಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಈಗಾಗಲೇ ಈ ಒಂದು ತೀರ್ಪು ಬಂದಿದೆ. ಈ ಒಂದು ತೀರ್ಪನ್ನ ಈಗ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಮಾಡಬಹುದು. ಈಗಾಗಲೇ ಈ ಒಂದು ಮೆರವಣಿಗೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇರಬಹುದು. ಏನು ವಿನಯ್ ಕುಲಕರ್ಣಿ ಅವರ ವಿರುದ್ಧ ಏನು ಷಡ್ಯಂತ್ರ ಮಾಡಿ ಈ ಒಂದು ಪ್ರಕರಣದಲ್ಲಿ ಅವರನ್ನ ಸಿಕ್ಕಿಸಿ ಹಾಕುವಂತ ಕೆಲಸ ಆಗಿದೆ ಅಂತ ಆರೋಪವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ಸಾಕಷ್ಟು ಅಭಿಮಾನಿಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಏನು ಸಾಕಷ್ಟು ಈ ಒಂದು ಮೆರವಣಿಗೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡುವಂತ ಕೆಲಸಗಳು ಕೂಡ ಆಗಿರ್ತಕ್ಕಂಥದ್ದು. ಮೆರವಣಿಗೆ ಯುದ್ಧಕ್ಕೂ ಕೂಡ ಯಾವುದೇ ಒಂದು ಘೋಷಣೆಗಳನ್ನ ಕೂಗದೆ ಈಗಾಗಲೇ ಮೌನವಾಗಿ ಈ ಒಂದು ಮೆರವಣಿಗೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮೆರವಣಿಗೆ ಸಾಕಷ್ಟು ಈಗಾಗಲೇ ಸಾಗ್ತಾ ಇರ್ತಕ್ಕಂಥದ್ದು. ಮೆರವಣಿಗೆ ಯುದ್ಧಕ್ಕೂ ಜನರು ಯಾವುದೇ ಒಂದು ಘೋಷಣೆ ಆಗಿರ್ಬೋದು, ಜಯಕಾರಗಳಿರ್ಬೋದು ಯಾವುದನ್ನು ಕೂಗ್ತಾ ಇಲ್ಲ. ಅಂದ್ರೆ ಸ್ವಯಂ ಪ್ರೇರಿತವಾಗಿ ಅಭಿಮಾನಿಗಳಾಗಿರ್ಬೋದು ಮತ್ತು ಬೆಂಬಲಿಗರು ಅವರಷ್ಟೇ ಕೂಡ ಈಗ ಭಾವಚಿತ್ರವನ್ನು ಹಿಡಿದುಕೊಂಡು ಅವರಿಗೆ ನ್ಯಾಯ ಸಿಗಬೇಕು ಅಂದ್ರೆ ಸತ್ಯಮೇವ ಜಯತೆ ಕಾಣದ ಕೈಗಳ ಹೆಸರಿನಲ್ಲಿ ಬಯಲಾಗಿದೆ ಅನ್ನುವಂತ ಒಂದು ಈ ಒಂದು ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂತ ಒಂದು ಘೋಷಣೆ ಬ್ಯಾನರ್ಗಳನ್ನು ಹಿಡಿದುಕೊಂಡು ಇಲ್ಲಿ ಪ್ರತಿಭಟನೆ ಈಗಾಗಲೇ ಮೌನ ಪ್ರತಿಭಟನೆಯಲ್ಲಿ ಕೂಡ ಮಾಡ್ತಾ ಇರತಕ್ಕಂಥದ್ದು. ಅವೇನು ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು. ಇಲ್ಲಿ
ಜನನಾಯಕ ವಿಕೆ ಕುಟುಂಬಕ್ಕೆ ನಮ್ಮ ಬೆಂಬಲ ಅನ್ನುವಂತ ಕೂಡ ಪೋಸ್ಟರ್ ಗಳನ್ನ ಹಿಡಿದುಕೊಂಡು ಇಲ್ಲಿ ಮೆರವಣಿಗೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಮೆರವಣಿಗೆಯಲ್ಲಿ ಸಾಕಷ್ಟು ಜನರು ಕೂಡ ಇದೆ, ಇಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಇದೆ, ಅವರು ಕೂಡ ಇಲ್ಲಿ ಈ ಮೌನ ಮೆರವಣಿಗೆ ಏನು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರನ್ನ ತೇಜೋವಧಿ ಮಾಡ್ಲಿಕ್ಕೆ, ಅವರ ಶಕ್ತಿಯನ್ನ ಕುಂದಿಸ್ಲಿಕ್ಕೆ ಕುತಂತ್ರವನ್ನು ಮಾಡಿದಂತವರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಈ ಕಪ್ಪು ಬಟ್ಟೆ ಪ್ರದರ್ಶನ ಹಾಗೂ ಮೌನ ಮೆರವಣಿಗೆ. ಈ ರಾಜ್ಯಾದ್ಯಂತ ರಾಜ್ಯದ ಮೇರು ನಾಯಕ, ಧಾರವಾಡ 71 ಕ್ಷೇತ್ರದ ಶಾಸಕರ ತೇಜೋವಧಿ ಮಾಡ್ಲಿಕ್ಕೆ ಎಲ್ಲ ಕುತಂತ್ರಿಗಳು ಸೇರಿ ಇವತ್ತು ಈ ಕೆಲಸವನ್ನ ಮಾಡಿದ್ದಾರೆ. ಇದು ಯಾವುದೇ ನ್ಯಾಯಾಲಯದ ವಿರುದ್ಧ ಹೋರಾಟ ಅಲ್ಲ. ನ್ಯಾಯಾಲಯದ ನ್ಯಾಯಕ್ಕೆ ನಾವು ತಲೆಬಾಗಿದ್ದೇವೆ, ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ. ಆದ್ರೆ ಈ ಕುತಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ, ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಶಕ್ತಿಯನ್ನ ಬಲಪಡಿಸಲಿಕ್ಕೆ ನಾವು ಸದಾ ನಿಮ್ ಜೊತೆ ಇದ್ದೇವೆ ಅನ್ನುವಂತ ಸಂದೇಶವನ್ನ ನೀಡಲಿಕ್ಕೆ ಈ ಕಪ್ಪು ಬಟ್ಟೆ ಮೆರವಣಿಗೆ. ಇದು ಏನು ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ಕೂಡ ಹೇಳ್ತಾ ಇರ್ತಕ್ಕಂಥ ಈ ಒಂದು ಕಪ್ಪು ಬಟ್ಟೆ ಪ್ರದರ್ಶನ ನಮ್ದು ನ್ಯಾಯಾಲಯದ ವಿರುದ್ಧವಲ್ಲ, ಈ ಒಂದು ಷಡ್ಯಂತ್ರದ ರೂಪಿಸಿರ್ತಕ್ಕಂಥ ವಿರುದ್ಧ ಒಂದು ಮೌನ ಮೆರವಣಿಗೆಯನ್ನು ಮಾಡ್ತಾ ಇದೀವಿ ಅಂತ ಮತ್ತೆ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಥ್ಯಾಂಕ್ ಯು. ನಾನು ಧಾರವಾಡದ ವರದಿಗಾರ ನಾಗರಾಜ್. ಧಾರವಾಡದಲ್ಲಿ ಏನು ಶಾಸಕ ವಿನಯ್ ಕುಲಕರ್ಣಿ ಅವರ ಪರ ಕೇಳಿ ಬಂದಿರತಕ್ಕಂಥ ಈ ಒಂದು ಆರೋಪದಲ್ಲಿ ಇವತ್ತು ಅಭಿಮಾನಿಗಳು ಮತ್ತು ಬೆಂಬಲಿಗರು ಒಂದು ಮೌನ ಮೆರವಣಿಗೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರಾಗಿರ್ಬೋದು ಮತ್ತು ಬೆಂಬಲಿಗರು, ಅಭಿಮಾನಿಗಳು ಕೂಡ ಭಾಗಿಯಾಗಿರ್ತಕ್ಕಂಥ ಸಾಕಷ್ಟು ಜನರು ಕೂಡ ವಿನಯ್ ಕುಲಕರ್ಣಿ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ಈಗ ಮೌನ ಮೆರವಣಿಗೆ ಕೂಡ ನಡೆಸ್ತಾ ಇರ್ತಕ್ಕಂಥ ನಗರದ ಕಲಾಭವನದಿಂದ ಆರಂಭಗೊಂಡಿರ್ತಕ್ಕಂಥ ಈ ಒಂದು ಮೌನ ಮೆರವಣಿಗೆಯಲ್ಲಿ ಕೆಸಿಸಿ ಬ್ಯಾಂಕ್ ವರೆಗೂ ಕೂಡ ಈ ಒಂದು ಮೌನ ಮೆರವಣಿಗೆ ಕೂಡ ನಡೀತಾ ಇರ್ತಕ್ಕಂಥ ಮೌನ ಮೆರವಣಿಗೆಯಲ್ಲಿ ಸಾಕಷ್ಟು ಗ್ರಾಮೀಣ ಕ್ಷೇತ್ರದಿಂದ ಇರಬಹುದು ಮತ್ತು ಧಾರವಾಡದಲ್ಲಿ ಇರ್ತಕ್ಕಂಥ ಸಾಕಷ್ಟು ಅಭಿಮಾನಿಗಳು ಮತ್ತು ಬೆಂಬಲಿಗರು ಕೂಡ ಈ ಒಂದು ಮೌನ ಮೆರವಣಿಗೆಯಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥ ಸಾಕಷ್ಟು ಜನರಿದ್ದಾರೆ. ಸಾಕಷ್ಟು ಏನು ಈಗಾಗಲೇ ಮೆರವಣಿಗೆ ಕೂಡ ಆರಂಭಗೊಂಡು ಈಗಾಗಲೇ ಮೆರವಣಿಗೆ ಕೂಡ ಸಾಗ್ತಾ ಇರ್ತಕ್ಕಂಥ ಮೆರವಣಿಗೆಯಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಈಗಾಗಲೇ ಈ ಒಂದು ತೀರ್ಪು ಬಂದಿದೆ. ಈ ಒಂದು ತೀರ್ಪನ್ನ ಈಗ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಮಾಡಬಹುದು. ಈಗಾಗಲೇ ಈ ಒಂದು ಮೆರವಣಿಗೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇರಬಹುದು. ಏನು ವಿನಯ್ ಕುಲಕರ್ಣಿ ಅವರ ವಿರುದ್ಧ ಏನು ಷಡ್ಯಂತ್ರ ಮಾಡಿ ಈ ಒಂದು ಪ್ರಕರಣದಲ್ಲಿ ಅವರನ್ನ ಸಿಕ್ಕಿಸಿ ಹಾಕುವಂತ ಕೆಲಸ ಆಗಿದೆ ಅಂತ ಆರೋಪವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ಸಾಕಷ್ಟು ಅಭಿಮಾನಿಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಏನು ಸಾಕಷ್ಟು ಈ ಒಂದು ಮೆರವಣಿಗೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡುವಂತ ಕೆಲಸಗಳು ಕೂಡ ಆಗಿರ್ತಕ್ಕಂಥದ್ದು. ಮೆರವಣಿಗೆ ಯುದ್ಧಕ್ಕೂ ಕೂಡ ಯಾವುದೇ ಒಂದು ಘೋಷಣೆಗಳನ್ನ ಕೂಗದೆ ಈಗಾಗಲೇ ಮೌನವಾಗಿ ಈ ಒಂದು ಮೆರವಣಿಗೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮೆರವಣಿಗೆ ಸಾಕಷ್ಟು ಈಗಾಗಲೇ ಸಾಗ್ತಾ ಇರ್ತಕ್ಕಂಥದ್ದು. ಮೆರವಣಿಗೆ ಯುದ್ಧಕ್ಕೂ ಜನರು ಯಾವುದೇ ಒಂದು ಘೋಷಣೆ ಆಗಿರ್ಬೋದು, ಜಯಕಾರಗಳಿರ್ಬೋದು, ಯಾವುದನ್ನು ಕೂಗ್ತಾ ಇಲ್ಲ. ಅಂದ್ರೆ ಸ್ವಯಂ ಪ್ರೇರಿತವಾಗಿ ಅಭಿಮಾನಿಗಳಾಗಿರ್ಬೋದು ಮತ್ತು ಬೆಂಬಲಿಗರು ಅವರಷ್ಟೇ ಕೂಡ ಈಗ ಭಾವಚಿತ್ರವನ್ನು ಹಿಡಿದುಕೊಂಡು ಅವ್ರಿಗೆ ನ್ಯಾಯ ಸಿಗಬೇಕು ಅಂದ್ರೆ ಸತ್ಯಮೇವ ಜಯತೆ, ಕಾಣದ ಕೈಗಳ ಹೆಸರಿನಲ್ಲಿ ಬಯಲಾಗಿದೆ ಅನ್ನುವಂತ ಒಂದು ಈ ಒಂದು ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂತ ಒಂದು ಘೋಷಣೆ ಬ್ಯಾನರ್ ಗಳನ್ನ ಹಿಡಿದುಕೊಂಡು ಇಲ್ಲಿ ಪ್ರತಿಭಟನೆ ಈಗಾಗಲೇ ಮೌನ ಪ್ರತಿಭಟನೆ ಕೂಡ ಮಾಡ್ತಾ ಇರತಕ್ಕಂಥದ್ದು. ಅವೇನು ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು. ಇಲ್ಲಿ ಜನನಾಯಕ ವಿಕೆ ಕುಟುಂಬಕ್ಕೆ ನಮ್ಮ ಬೆಂಬಲ ಅನ್ನುವಂತ ಕೂಡ ಪೋಸ್ಟರ್ ಗಳನ್ನ ಹಿಡಿದುಕೊಂಡು ಇಲ್ಲಿ ಮೆರವಣಿಗೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಮೆರವಣಿಗೆಯಲ್ಲಿ ಸಾಕಷ್ಟು ಜನರು ಕೂಡ ಇದೆ, ಇಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಇದೆ, ಅವರು ಕೂಡ ಇಲ್ಲಿ ಈ ಮೌನ ಮೆರವಣಿಗೆ ಏನು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರನ್ನ ತೇಜೋವಧಿ ಮಾಡ್ಲಿಕ್ಕೆ, ಅವರ ಶಕ್ತಿಯನ್ನ ಕುಂದಿಸ್ಲಿಕ್ಕೆ ಕುತಂತ್ರವನ್ನು ಮಾಡಿದಂತವರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಈ ಕಪ್ಪು ಬಟ್ಟೆ ಪ್ರದರ್ಶನ ಹಾಗೂ ಮೌನ ಮೆರವಣಿಗೆ. ಈ ರಾಜ್ಯಾದ್ಯಂತ ರಾಜ್ಯದ ಮೇರು ನಾಯಕ, ಧಾರವಾಡ 71 ಕ್ಷೇತ್ರದ ಶಾಸಕರ ತೇಜೋವಧಿ ಮಾಡ್ಲಿಕ್ಕೆ ಎಲ್ಲ ಕುತಂತ್ರಿಗಳು ಸೇರಿ ಇವತ್ತು ಈ ಕೆಲಸವನ್ನ ಮಾಡಿದ್ದಾರೆ. ಇದು ಯಾವುದೇ ನ್ಯಾಯಾಲಯದ ವಿರುದ್ಧ ಹೋರಾಟ ಅಲ್ಲ. ನ್ಯಾಯಾಲಯದ ನ್ಯಾಯಕ್ಕೆ ನಾವು ತಲೆಬಾಗಿದ್ದೇವೆ, ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ. ಆದ್ರೆ ಈ ಕುತಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ, ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಶಕ್ತಿಯನ್ನ ಬಲಪಡಿಸಲಿಕ್ಕೆ ನಾವು ಸದಾ ನಿಮ್ ಜೊತೆ ಇದ್ದೇವೆ ಅನ್ನುವಂತ ಸಂದೇಶವನ್ನ ನೀಡಲಿಕ್ಕೆ ಈ ಕಪ್ಪು ಬಟ್ಟೆ ಮೆರವಣಿಗೆ. ಇದು ಏನು ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ಕೂಡ ಹೇಳ್ತಾ ಇರ್ತಕ್ಕಂಥ ಈ ಒಂದು ಕಪ್ಪು ಬಟ್ಟೆ ಪ್ರದರ್ಶನ ನಮ್ದು ನ್ಯಾಯಾಲಯದ ವಿರುದ್ಧವಲ್ಲ, ಈ ಒಂದು ಷಡ್ಯಂತ್ರದ ರೂಪಿಸಿರ್ತಕ್ಕಂಥ ವಿರುದ್ಧ ಒಂದು ಮೌನ ಮೆರವಣಿಗೆಯನ್ನು ಮಾಡ್ತಾ ಇದೀವಿ ಅಂತ ಮತ್ತೆ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್